ನಮಸ್ಕಾರ ಫ್ರೆಂಡ್ಸ್. ಈ ಚಾನಲ್ನಲ್ಲಿ ಈ ಹಿಂದೆ KE ಎಕ್ಸಾಮ್ಗೆ ಸಂಬಂಧಿಸಿದಂತೆ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹೆಂಗೆ ಅಪ್ಲೋಡ್ ಮಾಡೋದು ಶಿಕ್ಷಕರ ನೇಮಕಾತಿಗೆ ಅಂತೇಳಿ. ಅದರಲ್ಲಿ ಏನೇನು ಸಮಸ್ಯೆಗಳು, ತೊಂದರೆಗಳಿಂದ ಯಾವುದೇ ವಿಡಿಯೋ ಸರಿಯಾಗಿ ಬರಲಿಲ್ಲ ಮತ್ತು ಅಪ್ಲೋಡ್ ಆಗ್ತಿರಲಿಲ್ಲ. ಎರರ್ ಸಮಸ್ಯೆ, ತುಂಬ ಸಮಸ್ಯೆಗಳಿಂದ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ಪೋರ್ಟಲ್ನಲ್ಲಿ ಮತ್ತೆ ವೆಬ್ಸೈಟಿಂದ ಸರಿಯಾದಾಗ ಹೊಸದಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಇವಾಗ ಏನೂ ತೊಂದರೆ ಆಗ್ತಿಲ್ಲ. KE ವೆಬ್ಸೈಟಿಂದ ಅಪ್ಲೈ ಮಾಡ್ಬೋದು, ತಗೋತಾ ಇದೆ ಅಪ್ಲಿಕೇಶನ್ನು. ಯಾರ್ಯಾರು ಹಾಕ್ಬೋದು ಇನ್ನೂ ಹಾಕಿ. ಫಸ್ಟು ಲಾಗಿನ್ ಆಗಿ ಡಿಜಿಲಾಕರಿಂದ ಫಸ್ಟು ಒಂದು ಸೈನಪ್ ಮಾಡಿಕೊಂಡು ಲಾಗಿನ್ ಆದರೆ ನೀವು ನೇರವಾಗಿ ವೆಬ್ಸೈಟ್ಗೆ ಹೋಗ್ತೀರಾ. ವೆಬ್ಸೈಟ್ಗೆ ಹೋದ ನಂತರ ನೀವು ನೋಡ್ಬೋದು, ಅಲ್ಲಿ 17 ಪೋಸ್ಟು, ಅಂದರೆ ನಾನು ಏನು ಡಾಟಾ ಹಾಕಿದ್ದೀನಿ ಅದರ ಪ್ರಕಾರವಾಗಿ 17 ಪೋಸ್ಟು ಅಪ್ಲೈ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಆಕ್ಟಿವ್ ಇರೋ ಪೋಸ್ಟ್ 17 ಅಂತ ತೋರಿಸ್ತಾ ಇದೆ, ನೋಡ್ಬೋದು ನೀವು. ಮತ್ತು ಇಲ್ಲಿ ಪೇಮೆಂಟ್ ಆಪ್ಷನ್ ಏನಾದ್ರು ಇದೆಯಾ? ಈ ಹಿಂದೆ ನಾನು ಅಪ್ಲೈ ಮಾಡೋಕ್ಕೆ ಹೋಗಿದ್ದಾಗ ಮಧ್ಯಂತರದಲ್ಲಿ ನಿಲ್ಲಿಸಿದ್ದೆ. ಹಾಗಾಗಿ ಪೇಮೆಂಟ್ ಆಪ್ಷನ್ ಏನಾದರೂ ಓಪನ್ ಇದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಯಾವುದು ಪೇಮೆಂಟ್ ಆಪ್ಷನ್ ಇಲ್ಲ. ನೆಕ್ಸ್ಟು ಪ್ರೊಫೈಲ್ಗೆ ಹೋಗೋಣ. ಪ್ರೊಫೈಲ್ಗೆ ಬಂದೆ. ಈ ಹಿಂದೆ ಅಪ್ಲೋಡ್ ಮಾಡಿದ್ದೆ, ಅದೆಲ್ಲ ಸೇವ್ ಆಗಿದೆ. ಪೂರ್ತಿಯಾಗಿ ಸೇವ್ ಆಗಿಲ್ಲ. ನಾನು ಏನೇನು ಡಾಟಾ ಎಂಟ್ರಿ ಮಾಡಿದ್ದೆ ಅಷ್ಟೊಂದು ಸೇವ್ ಆಗಿದೆ ಅಷ್ಟೇ. ತುಂಬ ಎರರಿಂದ ನಾನು ಹೋದ ಸರಿ ಅಪ್ಲೈ ಮಾಡಿರಲಿಲ್ಲ. ಈ ಸರಿ ಮಾಡ್ತಾಯಿದ್ದೀನಿ, ತಗೋತಾ ಇದೆ ಎಲ್ಲನೂ. ನೋಡ್ಬೋದು, ನೀವು ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ. SLC PUC ಎಲ್ಲ ಕಂಪಲ್ಸರಿ ಹಾಕಬೇಕು. ಅದು ಹಾಕಿದ ನಂತರನೇ ಮುಂದೆ ಸೇವ್ ಆ್ಯಂಡ್ ನೆಕ್ಸ್ಟು ಮಾಡ್ತಾ ಮುಂದೆ ಹೋಗ್ತಾಯಿದ್ರೆ ನೆಕ್ಸ್ಟು ಆ್ಯಡ್ ಕ್ವಾಲಿಫಿಕೇಷನ್ವರೆಗೂ ಬರುತ್ತೆ. ಅಲ್ಲಿವರೆಗೂ ಏನು ಡಾಟಾ ಕೇಳ್ತಿದ್ದೆಲ್ಲ ಎಂಟ್ರಿ ಮಾಡಿ. ನೀವು SLCದು ಹಾಕಿದಾಗ ಬಂದು ಬರೀ ನೀವು ರೋಲ್ ನಂಬರ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ಲಿ ಅದೇ ಡಾಟಾ ಫ್ಲೆಚ್ ಆಗುತ್ತೆ. PUC ಡಾಟಾ ಬಂದು ಫ್ಲೆಚ್ ಆಗೋದಿಲ್ಲ. PUC ಬಂದು ನೀವು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕು. ನಿಮ್ಮ ಹೆಸರು ಸೇಮ್ ಇರಬೇಕು. PUC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಸೇಮ್ ಅದೇ ನೇಮನ್ನ ಹಾಕಬೇಕು. ಮತ್ತು ಯಾವುದೇ ಇಲ್ಲಿ ಗ್ರೇಡ್ ರೂಪದಲ್ಲಿ ಇರಬಾರ್ದು, ಮಾರ್ಕ್ಸ್ ರೂಪದಲ್ಲಿ ಇರಬೇಕು. SLC PUC ಮಾರ್ಕ್ಸ್ಗಳು ಬಂದು ಗ್ರೇಡ್ ರೂಪದಲ್ಲಿ ಇರಬಾರ್ದು. ಮತ್ತು ನನ್ನ ಕಾಂಬಿನೇಷನ್ ಬಂದು ಕಾಮರ್ಸ್. PUC ಇಲ್ಲೇ ಇರೋದು ಕಾಮರ್ಸು. ಡಿಗ್ರಿ ಬಂದು BCom. ನಂದು ಅಪ್ಲಿಕೇಶನ್ ತಗೊಳ್ತಿಲ್ಲ ಗೊತ್ತಿಲ್ಲ, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾಲ್ಫಾರ್ಮ್ ಆಗಿಲ್ಲ ನಮಗೆ. ಯಾವ ಥರ ಮಾಡಿದ್ರೆ ಆಗುತ್ತೆ ಇಲ್ವೋ ಏನು, ಮತ್ತೆ ಎರರ್ ಬರ್ತಾ ಇದೆಯಾ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾವುದೇ ಎರರ್ ಬರ್ತಾ ಇಲ್ಲ, ತಗೊಳ್ತಾ ಇದೆ. ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ದರೆ ವಿತ್ ಪ್ರೂಫ್ ಸಮೇತ ಅಪ್ಲೋಡ್ ಮಾಡ್ತಾಯಿದ್ದೆ. ನೋಡೋಣ, BCom ಆಗಿದೆ, ಅಪ್ಲೋಡ್ ಮಾಡ್ತಾಯಿದ್ದೀನಿ, ತಗೋತಾ ಇದೆ. ಫೈನಲ್ ಸಬ್ಮಿಷನ್ ಬಂದಾಗ ನೋಡಬೇಕು.
ನಿಮ್ಮದು ಏನಾದರೂ ರಿಸರ್ವೇಷನ್ ಏನಾದರೂ ಇದ್ದರೆ ಕ್ಯಾಸ್ಟು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಏನಾದ್ರು ಆಗಿದ್ದರೆ ಹೊಸ ಶೆಡ್ಯೂಲ್ ಕ್ಯಾಸ್ಟು ಹೊಸದು ಸರ್ಟಿಫಿಕೇಟ್ ತಗೊಂಡು ಜಾಬ್ಗೆ ಅಪ್ಲೈ ಮಾಡಬೇಕು. ನಂದು ಪರ್ಸ್ನಲ್ ಡಾಟಾ ಆಗಿರೋದ್ರಿಂದ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಅಷ್ಟೇ, ತಗೋತಾ ಇದೆ ಎಲ್ಲನೂ. ಏಜ್ ರಿಲ್ಯಾಕ್ಸೇಷನ್ ಏನು ಬೇಕಾದರೆ ನೋಡಿ ನೀವು ತಗೋಬೋದು. ಅಕಸ್ಮಾತ್ ನೀವು ಇದರಲ್ಲಿ ಏನಾದ್ರು ಇದ್ದರೆ ಸರ್ವಿಸ್ ಅಂಡರು NCC ಅಂತ ಏನಾದರೂ ಬೇರೆ ಆಪ್ಷನ್ಗಳಿದೆ, ಏಜ್ ರಿಲ್ಯಾಕ್ಸೇಷನ್ ಬೇಕಾದರೆ ತಗೋಬೋದು. ಇಲ್ಲಿ ಬಂತು ಶಿಕ್ಷಣ ಅರ್ಹತೆ ಮತ್ತು ವಿವರಗಳನ್ನು ಬಂದಿದೆ. ಇದರಲ್ಲಿ ಯಾರು ಕ್ವಾಲಿಫಿಕೇಷನ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮದು ಕ್ವಾಲಿಫಿಕೇಷನ್ ಏನಾದ್ರು ಬಂದರೆ ಫಸ್ಟು PG UG ಏನಾಗಿದೆ UGಯಿಂದ ಅಪ್ಲೋಡ್ ಮಾಡ್ಕೊಬನ್ನಿ. UGನ ಅಪ್ಲೋಡ್ ಮಾಡಿ ಆ್ಯಡ್ ಮಾಡಿ ಶೋ ಮಾಡಿ ಮತ್ತೆ ಆ್ಯಡ್ ಕ್ವಾಲಿಫಿಕೇಷನ್ ಕೊಟ್ಟರೆ ಮತ್ತೆ ಆ್ಯಡ್ ಆಗುತ್ತೆ. ನೋಡಿ, ಇದು BCom ಮಾಡಿರೋದ್ರಿಂದ ನಾವು ಅದು ಯಾವುದೋ ಆಪ್ಷನ್ ಇಲ್ಲ. BComಗೆ ಕಾಲ್ ಮಾಡಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಇಲ್ಲ, ಯಾವುದೇ BCom ಕ್ವಾಲಿಫಿಕೇಷನ್ ಇಲ್ಲ. ಸರ್ಚ್ ಮಾಡಿದೆ, ಆರ್ಟ್ಸ್ ಓದಿರೋರು B.Ed ಮಾಡಿರೋರು ಎಲ್ಲ ಅಪ್ಲೈ ಮಾಡ್ಬೋದು, ನಾವು ತಗೋತಾ ಇಲ್ಲ. ಬಟ್ ತಗೋತಿಲ್ಲ ಅಂದರೆ ನಿಮ್ಮದು ಯಾರ್ದು ಅಲ್ಲ, BCom ಕ್ವಾಲಿಫಿಕೇಷನ್ ಆಗಿರೋದು ತಗೊಳ್ತಾ ಇಲ್ಲ. ನಿಮ್ಮದು ಕ್ವಾಲಿಫಿಕೇಷನ್ ಸಂಬಂಧಿಸಿದಂತೆ ಹಾಕ್ಬೋದು, ನೋಟಿಫಿಕೇಷನಲ್ಲಿದೆ, ನೋಡಿಕೊಂಡು ಹಾಕಿ. ಯಾರು ಹಾಕ್ಬೋದು ಅಂತೆಲ್ಲ ಹಾಕ್ಬೋದು. ಇದು ಬಂದು ನೀವಿಂದೆಲ್ಲಾದರೂ ಜಾಬ್ ಮಾಡ್ತಿದ್ರೆ ಏನು ಜಾಬ್ ಮಾಡ್ತಿದ್ರಿ, ಏನು ಜಾಬ್ ರೋಲ್ ಏನು, ಡಿಸಿಗ್ನೇಷನ್ ಏನು ಅಂತ ಎಂಟ್ರಿ ಮಾಡಿ ಎಕ್ಸ್ಪೀರಿಯೆನ್ಸ್ ಏನೇನಿದೆ ಎಲ್ಲನೂ ಎಂಟ್ರಿ ಮಾಡ್ಬೋದು. ಅಂದರೆ ಎಕ್ಸ್ಪೀರಿಯೆನ್ಸ್ ಸಂಬಂಧಪಟ್ಟಂತೆ ಇಲ್ಲೇನು ಕೃಪಾಂಕ ಕೊಡೋದಾಗಲಿ ಬೇರೆ ಏನೂ ಇಲ್ಲ. ನೋಟಿಫಿಕೇಷನ್ಲಿ ಆ ಥರ ಏನೂ ಕೊಟ್ಟಿಲ್ಲ. ಬಟ್ ಅವರು ಹಾಕಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಕೇಳಿರ್ಬೋದೇನೋ. ಬಟ್ ಇದೆಲ್ಲ ಕೌಂಟಿಗೆ ಬರಲ್ಲ ಅನ್ಕೋತೀನಿ. ಯಾಕಂದರೆ ನೋಟಿಫಿಕೇಷನ್ಲಿ ಏನಾಗಿರುತ್ತೆ ಅದಕ್ಕೆ ಮಾತ್ರ ಒರಿಜಿನಲ್ಲು. ನೋಟಿಫಿಕೇಷನ್ಲಿ ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ದು ಸಂಬಂಧಪಟ್ಟಂತೆ ಏನೂ ಕೇಳಿಲ್ಲ. ಸ್ವಲ್ಪ ಬ್ಲರ್ ಮಾಡ್ತಾ ಇದ್ದೀನಿ ಯಾಕಂದರೆ ಪರ್ಸ್ನಲ್ ಡಾಟಾ ಆಗಿರೋದ್ರಿಂದ. ನೋಡ್ಬೋದು ನೀವು, ಸ್ಟೆಪ್ ಬೈ ಸ್ಟೆಪ್ ಮೊದಲ ಹಂತದಿಂದ ಕೊನೆ ಹಂತದವರೆಗೂ ಮಾಡ್ತಾಯಿದ್ದೀನಿ. ಯಾವುದೇ ಎರರ್ ಆಗಲಿ ಏನಾಗಲಿ ಏನೂ ಬರ್ತಾಯಿಲ್ಲ. ಅಪ್ಲೈ ಮಾಡ್ಬೋದು, ತಗೋತಾ ಇದೆ. ನಿಮಗೇನಾದರೂ ಡೌಟು, ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡ್ಬೋದು. ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಿದೆ, ಯಾಕಂತಂದರೆ ಲೈಫ್ ಪ್ರೂಫ್ ತೋರಿಸ್ಬೇಕಲ್ಲ, ತಗೊಳ್ತಾ ಇದೆಯೋ ಇಲ್ಲೋ, ಏನಾದರೂ ಎರರ್ ಬರ್ತಿದೆಯಾ ಅಂತೇಳಿ. ಹಾಗಾಗಿ ಸ್ವಲ್ಪ ಸಮಯ ತಗೊಳ್ತಾ ಇದೆ.
ಬಂತು ನೋಡಿ, ಪೂರ್ತಿ ಆಯಿತು. ಇವಾಗ ಸಿಗ್ನೇಚರ್ ಮತ್ತು ಫೋಟೋಗ್ರಾಫ್ ಕೇಳ್ತಾ ಇದೆ. ನೀವು ಮುಂಚೆನೇ ಫೋಟೋ ಮತ್ತು ಸಿಗ್ನೇಚರು ಕ್ರಾಪ್ ಮಾಡಿ ಇಟ್ಕೊಂಡ್ರೆ ಬೆಸ್ಟರು. ಅಪ್ಲೋಡ್ ಮಾಡೋ ಟೈಮಲ್ಲಿ ಸಮಯ ಕಡಿಮೆ ತಗೋಬೋದು. ಅಪ್ಲೋಡ್ ಅಂದರೆ ಫೋಟೋ ಚೂಸ್ ಮಾಡಿದ್ಮೇಲೆ, ಸಿಗ್ನೇಚರ್ ಚೂಸ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡಿ. ಅಪ್ಲೋಡ್ ಬಟನ್ ಆದಮೇಲೆ ನೆಕ್ಸ್ಟ್ ಹೋಗಿ ನೋಡಿ. ಅಪ್ಲಿಕೇಶನ್ ಹಾಕಾಯಿತು, ಬಂದಿದೆ. ಇವಾಗ ಅದನ್ನು ಪೋರ್ಟ್ರೇಟಲ್ಲಿದೆ, ಲ್ಯಾಂಡ್ಸ್ಕೇಪ್ ಮಾಡಿ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ಇದರಲ್ಲಿ ಏನಿಲ್ಲ, ಅಲ್ಲಿ ನೀವು ಹಾಕಿರೋ ಅಪ್ಲಿಕೇಶನಿಗೆ ಪ್ರಿವ್ಯೂ ತೋರಿಸ್ತಾ ಇದೆ. ಪ್ರಿವ್ಯೂ ನೋಡ್ಬೋದು. ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ಗೆ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. ಇದನ್ನು ಪೂರ್ತಿ ಓದಿ ಆಮೇಲೆ ಫೈನಲ್ ಸಬ್ಮಿಟ್ ಮಾಡಬೇಕು ನೀವು. ಅದನ್ನು ಒಂದು ಬಾರಿ ಓದಿ ಆಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾಗಿರೋದನ್ನು ಆರ್ ಯು ಶೋರ್ ಯು ವಾಂಟ್ ಟು ಡೂ ದಿ ಫೈನಲ್ ಸಬ್ಮಿಟ್ ಅಂತ ಕೇಳ್ತಾ ಇದೆ. ಬಟ್ ನಂದು BCom ಆಗಿರೋದ್ರಿಂದ ನಿಮಗೆ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ. ನೋಡಿದ್ದು ಯಾರ್ಯಾರು ಟೀಚರ್ಸ್ಗಳು ಯಾವ್ದು ಕಾಲ್ ಮಾಡಿದ್ದಾರೆ ಅಂತ ಇಲ್ಲೇ ತೋರಿಸ್ತಾ ಇದೆ. ನಿಮ್ಮೆಲ್ಲದನ್ನು ಚೂಸ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ್ಯಾವ್ದು ಅಪ್ಲೈ ಮಾಡೋದು, ಯಾವುದಕ್ಕೆ ಕ್ವಾಲಿಫಿಕೇ ಇದ್ದೀರಿ ನೀವು ಅದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಆಪ್ಷನ್ಗೆ ಬಂದರೆ ಆಟೋಮೆಟಿಕ್ಲಿ ಫ್ಲೆಚ್ ಆಗುತ್ತೆ, ಏನು ಅಮೌಂಟ್ ಕಟ್ಟಬೇಕು ನೀವು ಅಂತೇಳಿ. ಆಮೇಲೆ ಬೇಕಾದ್ರೆ ಪ್ರೋಸೆಸ್ ಮಾಡ್ಬೋದು ನೀವು. ಪೇ ಇದು ಮಾಡೋಕ್ಕಿಂತ ಮುಂಚೆ ಪ್ರಿವ್ಯೂ ನೋಡ್ಕೊಳ್ಳಿ ಒಂದು ಸರಿ, ಕರೆಕ್ಟಾಗಿ ಹಾಕಿದೆವೋ, ಕ್ವಾಲಿಫಿಕೇಷನ್ ಎಲ್ಲ ಆ್ಯಡ್ ಆಗಿದೆಯೋ ಅಂಥೇಳಿ. ಅದಾದ ನಂತರ ಅಮೌಂಟ್ ಪೇ ಮಾಡಿ. ನಂದು ಪೇಮೆಂಟ್ ಆಪ್ಷನ್ ತಗೋತಿಲ್ಲ, ಯಾಕಂದರೆ ನಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಆ್ಯಡ್ ಮಾಡಿಲ್ಲ ನಾನು. ಯಾವುದು ಡಾಕ್ಯುಮೆಂಟ್ ಸಿಕ್ಕಲಿಲ್ಲ, ಬೇರೆಯವ್ರು ಯಾರಾದರೂ ಸಿಕ್ಕಿದರೆ ಅಪ್ಲೈ ಮಾಡುವೆ. ಒಟ್ಟು ನಿಮ್ಗೆ ಲೈಫ್ ಪ್ರೂಫ್ ತೋರ್ಸೋಕ್ಕೋಸ್ಕರ ಆಗುತ್ತೇವೋ ಇಲ್ವೋ, ಏನಾದ್ರು ಯಾರೋ ಬರ್ತಿದೆ ಅಂತ ತಿಳ್ಸೋಕ್ಕೋಸ್ಕರ ಮಾಡಿರೋ ವೀಡಿಯೋ ಅಷ್ಟೇ. ಇದು ತಗೊಳ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಯಾವ ಟೀಚರ್ಸ್ ಏನೇನು ಅಂತೇಳಿ. ಸೇವ್ ಮಾಡ್ತೀನಿ ನಾನು. ಸೇವ್ ಮಾಡಿದ್ರೆ ಡ್ರಾಫ್ಟಾಗಿರುತ್ತೆ. ಮತ್ತೆ ಬೇಕಾದ್ರೆ ಬಂದು ನೀವು ಎಡಿಟ್ ಮಾಡಿ ಆ ನಂತರ ಪೇಮೆಂಟ್ ಆಪ್ಷನ್ ಬರುತ್ತೆ, ಪೇಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾವುದೇ ಥರ ತೊಂದರೆ ಇಲ್ಲ, ಅಪ್ಲೈ ಮಾಡ್ಬೋದು. ಇನ್ಯಾರು ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಯಾವುದಾದ್ರೆ ಹಾಕ್ತೀನಿ. ಥ್ಯಾಂಕ್ ಯು.